ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟ್ರಮಟ್ಟದ ನೃತ್ಯ ಸ್ಪರ್ಧೆಯು ಅದ್ದೂರಿಯಾಗಿ ಜರುಗಿತು. ಸತ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕಲಾ ಸಂಸ್ಥೆ ಹಾಗೂ ಲಾಯಕಲ್ಸ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಲಾಗಿದ್ದ ನೃತ್ಯ ಸ್ಪರ್ಧೆಯನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈ ನಮ್ಮ ಕಲಬುರಗಿ ರಾಜ್ಯಗಳ ಬುದ್ಧ ಇಂಥ ಒಂದು ನಗರದಲ್ಲಿ ಹುಟ್ಟಿ ಇವತ್ತು ಆಲ್ ಇಂಡಿಯಾ ಲೆವೆಲ್ನಲ್ಲಿ ನ್ಯಾಷನಲ್ ಲೆವೆಲ್ ಡ್ಯಾನ್ಸ್ ವಿನ್ನರ್ ಹಾಗೆ ಇವತ್ತು ಅಂಥ ಒಂದು ಪ್ರತಿಭೆ ನಮ್ಮ ಈ ಭೂಮಿಗೆ ಹುಟ್ಟಿ ನಮ್ಮೆಲ್ಲರನ್ನ ಕೀರ್ತಿ ತರ್ತಕ್ಕಂಥ ರೀತಿಯಲ್ಲಿ ಸತೀಶ್ ಅವರು ಕೆಲಸ ಮಾಡಿ ಮತ್ತು ಇನ್ನೂ ಒಳ್ಳೆಯ ಕೆಲಸ ಅಂದರೆ ಯಾರು ನಮಗೆ ಕಾರ್ಗಿಲ್ ಬಗ್ಗೆ ಅದೆಲ್ಲ ಕೂಡ ನೆನಪಿರ್ತಕ್ಕಂಥದ್ದು 1999ರಲ್ಲಿ ಈ ಕಾರ್ಗಿಲ್ ಯುದ್ಧ ಹಾಗೆ ಇವತ್ತಿಗೆ 25 ವರ್ಷ ಆ 25 ವರ್ಷದ ಸಂಭ್ರಮದ ಸಡಗರವನ್ನು ಆ ಯೋಧರ ಒಂದು ಆತ್ಮಕ್ಕೆ ಶಾಂತಿ ಸಿಗಿ ಜಯಘೋಷ ಮಾಡಿರ್ತಕ್ಕಂಥ ಅವರಿಗೂ ಕೂಡ ಒಂದು ಗೌರವ ತರ್ತಕ್ಕಂಥ ರೀತಿಯಲ್ಲಿ ಭಾರತ ದೇಶಕ್ಕೆ ಗೌರವ ತಂದಿರ್ತಕ್ಕಂಥ ಕಾರ್ಗಿಲ್ ಯುದ್ಧದಲ್ಲಿ ಯೋಧರನ್ನ ಸ್ಮರಿಸತಕ್ಕಂಥ ದಿನವಾಗಿ ಅಂತಕ್ಕಂಥ ಉದ್ದೇಶದಿಂದ 25 ವರ್ಷದ ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಇವತ್ತು ಬಹಳ ದೊಡ್ಡ ಕಾರ್ಯಕ್ರಮ ನಮ್ಮ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದಾನೆ. ಕಾರಣ ನಾನು ಅವರಿಗೆ ಕನ್ನಡ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಳಿಕ ಮಾತನಾಡಿದ ಕಾರ್ಯಕ್ರಮ ಆಯೋಜಕರು ಹಾಗೂ ಅಂತಾರಾಷ್ಟ್ರೀಯ ಕರಾಟೆ ಪಟು ಮನೋಹರ್ ಬೀರ್ನೂರ್ ಅವರು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮಕ್ಕಳನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢವಾಗಿಸುತ್ತವೆ ಎಂದು ಹೇಳಿದರು. ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನ ನಿಮ್ಮೆಲ್ಲರ ಪ್ರೀತಿಯ ಈ ಕಲಬುರಗಿಯ ಒಂದು ಹೆಸರಾಂತ ನೃತ್ಯ ಕಲಾವಿದ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುವುದರ ಮುಖಾಂತರ ಮತ್ತು ನಾವು ಟಿವಿಯಲ್ಲಿ ನೋಡ್ತೀವಿ ಡ್ಯಾನ್ಸ್ ಆಗಿರ್ಬೋದು, ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು, ಅಂತ ಕಾರ್ಯಕ್ರಮವನ್ನ ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ನಮ್ಮೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದಂತ ನಮ್ಮೆಲ್ಲರ ಪ್ರೀತಿಯ ಸಹೋದರ ಸತೀಶ್ ಅವರಿಗೆ ಜೋರಾಗಿ ಚಪ್ಪಾಳೆ ಹಾಕೋದ್ರ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇದು 3ನೇ ವರ್ಷ. ಎಲ್ಲರೂ ಕೂಡ ಬಹಳ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಕಾರ್ಗಿಲ್ ವಿಜಯ ದಿವಸ ಸೈನಿಕರಿಗೆ ಒಂದು ನಮನ ಸಲ್ಲಿಸುವಂತ ಕಾರ್ಯಕ್ರಮವನ್ನ ಇವತ್ತು ಎಲ್ಲ ಬೇರೆ ಬೇರೆ ರಾಜ್ಯದ ಮಕ್ಕಳನ್ನ ಕಲಬುರಗಿಯಲ್ಲಿ ಕರೆಸಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕನ್ನಡ ಭಾಗದ ಕಲಾವಿದರನ್ನ ಇವತ್ತು ಹಳೆ ಮೈಸೂರು ಬೆಂಗಳೂರು ಭಾಗದ ಮಲತಾ ಇದ್ದವರು ಇವತ್ತು ಕೂಡ ಮಾಡ್ತಾ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಾವೆಲ್ಲ ಅವಕಾಶ ಸಿಗೋದಿಲ್ಲ ಅಂತ ತಿಳ್ಕೊಂಡು ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಆ ಜಿಲ್ಲೆಯ ರಾಜ್ಯಗಳನ್ನ ಕರೆಸಿ ನಮ್ಮ ಕಲಾವಿದರನ್ನು ಹೊರತುಂಬಿಸುವಂತ ಕೆಲಸ ಇವತ್ತು ಸತೀಶ್ ಅವರು ಮಾಡ್ತಿದ್ದಾರೆ. ಅವ್ರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಲಬುರಗಿ ಸೇರಿದಂತೆ ನಾನಾ ಕಡೆಗಳಿಂದ ಆಗಮಿಸಿದ ನೃತ್ಯ ಕಲಾವಿದರು ಕನ್ನಡ, ಹಿಂದಿ ಭಾಷೆಯ ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. ಡ್ಯಾನ್ಸ್ ರಿಯಾಲಿಟಿ ಶೋನ ವಿಜೇತರಾದ ಖ್ಯಾತ ಡ್ಯಾನ್ಸ್ ಮಾಸ್ಟರ್ ಸಂಕೇತ್ ಗಾವ್ಕರ್ ಅವರು ಸ್ಪರ್ಧೆಯ ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶೀಲ್ ನಮೋಶಿ, ಕವರ್ಜಿತ್ ಸಿಂಗ್ ಛಾಬ್ರಾ, ಮಾಜಿ ಸೈನಿಕ ಮಹಾದೇವ್ ಚವ್ಹಾಣ್, ಡಾ ಶರಣಬಸಪ್ಪ ಕಾಮರೆಡ್ಡಿ, ಡಾ ವಾಸುದೇವ ಸೇಡಂ, ರಾಜು ವಾಡೇಕರ್, ಲಕ್ಷ್ಮೀಪುತ್ರ, ಬಂಡಪ್ಪ ದನ್ನಿ, ಅಮಿತ್ ಕೊಳ್ಳದ್, ಆಯೋಜಕರಾದ ಡ್ಯಾನ್ಸ್ ಮಾಸ್ಟರ್ ಸತೀಶ್ ಕಾಳ್ನೂರ್, ಗೋಪಾಲ್ ನಾಟಿಕಾರ್, ಮಾನ್ಸಿಂಗ್ ಚೌಹಾಣ್, ಮಲ್ಲಶೆಟ್ಟಿ ಕೋಳ್ಕೂರ್, ಶರಣರೆಡ್ಡಿ, ದಯಾನಂದ್ ಹಿರೇಮಠ್, ಖ್ಯಾತ ಹೋಟೆಲ್ ಉದ್ಯಮರಾದ ಲಕ್ಷ್ಮೀಪುತ್ರ, ನಿವೃತ್ತ ಪ್ರೊಫೆಸರ್ ಆದ ಡಾ ವಾಸುದೇವ್ ಎಚ್ ಸೇಡಂ, ಶ್ರೀನಿವಾಸ್ ಹಿಪ್ಪರಗಿ, ಅಭಿಷೇಕ್ ಬಾಲಾಜಿ, ಅಭಿಷೇಕ್ ಕಾಂಬ್ಳೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.